Hi guys, welcome welcome back to to Kirtana Rajeshri YouTube channel. yes, welcome back to ನಮಗೆ ಡೌಟ್ ಆಗಿದೆ ಫ್ರೆಂಡ್ಸ್, ಎರಡು ಹೌದು ಚಾನೆಲ್ ಎರಡು ಚಾನೆಲ್ ಇದೆ. ಒಂದು ಗುರುದೇವ್ ಕೀರ್ತನ, ಒಂದು ಕೀರ್ತನ ರಾಜೇಶ್ವರಿ. ಕನ್ಫ್ಯೂಷನ್ ಅದಕ್ಕೆ ಕನ್ಫ್ಯೂಷನ್ ಸ್ವಲ್ಪ. ಅದಕ್ಕೆ ಕನ್ಫ್ಯೂಷನ್ ಆಗ್ತಾನೆ ಇರುತ್ತೆ ಇಂಟ್ರೋ ಕೊಡಾಗ. ನಾನೊಬ್ಳೆ ಕೊಡಾಗ ನಂಗೆ ಕನ್ಫ್ಯೂಷನ್ ಇರಲ್ಲ. ದೇವಟ ಜೊತೆಗೆ ಇಂಟ್ರೊಡಕ್ಷನ್ ಕೊಡಾಗ ನಂಗೆ ಕನ್ಫ್ಯೂಸ್ ಆಗುತ್ತೆ ಸಡನ್ ಆಗಿ. ಇವತ್ತು ನಾನು ಕೊಡ್ತೀನಿ. ಓಕೆ, ಇವತ್ತು ನಾವು ಆಚೆ ಹೋಗ್ತಾ ಇದೀವಿ ಗೈಸ್. ಒಂದ್ ಸ್ವಲ್ಪ ಶೂಟಿಂಗ್ ಇದೆ ಅಂಡ್ ಆಲ್ಸೋ ಒಂದ್ ಸ್ವಲ್ಪ ಥಿಂಗ್ಸ್ ನ ಪರ್ಚೇಸ್ ಮಾಡ್ಬೇಕಾಗಿದೆ ಅದಕ್ಕೆ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನೆನ್ನೆ ಕ್ವೆಶನ್ ಲೈಕ್ ನಿಮ್ ಕ್ವೆಶನ್ಸ್ ನ ಕೇಳಿ ನಾನು ಅದಕ್ಕೆ ಆನ್ಸರ್ ಒಂದ್ ಬ್ಲಾಗ್ ಆಗಿ ಆನ್ಸರ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಅಂಡ್ ಸಾಕಷ್ಟು ಜನ ಇಷ್ಟೊಂದು ಕ್ವೆಶನ್ಸ್ ಕೇಳಿದೀರಾ, ಡಿಫ್ರೆಂಟ್ ಕ್ವೆಶನ್ಸ್. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಷ್ಟು ಬೇಗ ನನಗೆ ಇಷ್ಟೊಂದು ಕ್ವೆಶನ್ಸ್ ಬರುತ್ತೆ ಅಂತ. ಸೊ ಐ ಥಾಟ್ ಆಫ್ ಓಕೆ, ಆನ್ಸರ್ ಮಾಡೋಣ ಅಂತ. ಅಂಡ್ ಇಲ್ಲಿವರೆಗೂ ಯಾರು ನನ್ನ ವ್ಲಾಗ್ಸ್ ಎಲ್ಲ ಕನ್ಸಿಸ್ಟೆಂಟ್ ಆಗಿ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಲೈಕ್ ಒಂದ್ ವ್ಲಾಗು ಮಿಸ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಫಾರ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ದ ವ್ಯೂಸ್ ಕ್ಯಾನ್ ಬಿ ಲೆಸರ್, ಸ್ವಲ್ಪ ವ್ಯೂಸ್ ಇರ್ಬೋದು, ಐ ಡೋಂಟ್ ಕೇರ್ ಅಬೌಟ್ ದ ವ್ಯೂಸ್, ಬಟ್ ಕನ್ಸಿಸ್ಟೆಂಟ್ ಆಗಿ ದಿನಾ ಕುತ್ಕೊಂಡು ನೀವು ವ್ಲಾಗ್ಸ್ ನೋಡ್ತಾ ಇದ್ದೀರಲ್ಲ, ಸೊ ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಫಾರ್ ಯು ಗೈಸ್. 100 ವ್ಯೂಸ್ ಅದು ಗ್ರೇಟ್. ಹೌದು, 100 rupees ಮಾತ್ರ ಇದೆ, ಅದು ಗ್ರೇಟ್. ಯಾ. ಸೊ 1 view 2 view it's okay, view ನೀವು ಕುತ್ಕೊಂಡು ನೋಡ್ತಾ ಇದ್ದೀರಲ್ಲ, ಸೊ ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಸೊ ಕಮ್, ಲೆಟ್ಸ್ ಗೆಟ್ ಇನ್ ಟು ದಿಸ್ ಥಿಂಗ್. ನಾನು ದೇವಟ ಮೊಬೈಲ್ಗೆ ನಾನು ಸ್ಕ್ರೀನ್ ಶಾಟ್ ಹಿಡಿದು ಎಲ್ಲ ಕಳ್ಸಿದೀನಿ. ನಾನಷ್ಟು ಬರಲ್ಲ, ನಾನು ಡ್ರೈವಿಂಗ್ ಮಾಡ್ತೀನಿ, ಅದಕ್ಕೆ ಕಾನ್ಸಂಟ್ರೇಟ್ ಇಲ್ಲೇ ಇರಬೇಕು. ಹೌದೌದು, ಅದಕ್ಕೆ ನಾನು ಸ್ವಲ್ಪ ಬಿಸಿ ಇದೆ ಇವತ್ತು. ಎಸ್, ನೀವು ಡ್ರೈವಿಂಗ್ ಮೇಲೆ ಫೋಕಸ್ ಮಾಡಿ. ಓಕೆ. ಸೊ ಫಸ್ಟ್ ಕ್ವೆಶನ್ ಬಂದು ಅಮೃತ ಅವ್ರು ಕೇಳಿದ್ದಾರೆ, ಹೌ ಓಲ್ಡ್ ವೇರ್ ಯು ವೆನ್ ಯು ವೇರ್ ಮ್ಯಾರಿಡ್ ಅಂತ. ಸೊ ನಾನು ಮದುವೆ ಆಗಾಗ ಯಾವ ಏಜ್ ಅಲ್ಲಿ ಮದುವೆ ಆಗಿದ್ದು ಅಂತ. ಯಾವ ಏಜ್ ಅಲ್ಲಿ ದೇವಟ? ವೆನ್ ಐ ವಾಸ್ 22. ಎಸ್, 22. ನೀವು ಏನ್ ಕೀರ್ತಾನೆ 22 ವರ್ಷಕ್ಕೆ ನೀನ್ ಮದುವೆ ಮಾಡ್ಕೊಂಡ ಅಂದ್ರೆ ಎಸ್. ಅವಾಗ ಏನಾಗ್ಬಿಟ್ಟಿದ್ದು, ಸಿನ್ಸ್ ನಮ್ದು ಬಂದು ಲವ್ ಮ್ಯಾರೇಜ್ ಗೈಸ್. ಸೊ ನಮ್ ಪ್ಯಾರೆಂಟ್ಸ್ಗೆ ಒಂದ್ ಸ್ವಲ್ಪ ಇಂಟರ್ ಕಾಸ್ಟ್ ಒಂದೇ ತಾನೇ? ಇಲ್ಲ, ಕಾಸ್ಟ್ ಬೇರೆ, ರಿಲಿಜನ್ ಒಂದು. ಓಕೆ, ರಿಲಿಜನ್ ಐ ಮೀನ್ ಇನ್ ದ ಸೆನ್ಸ್ ಇಂಟರ್ ಸ್ಟೇಟ್ ಅಂತ ಹೇಳಕ್ ಬಂದಿದ್ದು, ಕರ್ನಾಟಕ ಕೇರಳ ಅಂತ. ಅದು ಮಾತ್ರ ಹೇಳ್ಬೋದು, ಮಾತಾಡೋದು ಬೇಡ. ಸೊ ನಮ್ದು ಸ್ಟೇಟ್ ಬಂದು ಬೇರೆ ಬೇರೆ ಅಂಡ್ ಭಾಷೆನೂ ಬಂದು ಬೇರೆ ಬೇರೆ. ಅಂಡ್ ಅದಕ್ಕೆ ನನ್ ಸೈಡ್ ಅಲ್ಲಿ ನನ್ನ ಪ್ಯಾರೆಂಟ್ಸ್ ಬಂದು ತುಂಬಾ ಭಯ ಆಯ್ತು, ಬಿಕಾಸ್ ನಾನು ಲವ್ ಮಾಡಿದೀನಿ ಅಂಡ್ ದೇ ವಾಂಟೆಡ್ ಮೀ ಟು. ನಾನು ತುಂಬಾ ಸ್ಟಬನ್ ಆಗಿದೆ, ನಾನು ದೇವಟನೇ ಮದುವೆ ಮಾಡ್ಕೊಬೇಕು ಅಂತ. ಅಂಡ್ ಊಟ ಸರಿಗ್ ಮಾಡ್ತಾ ಇದ್ದಿಲ್ಲ, ಫೈಟ್ ದಿನಾ ಮನೇಲಿ ಫೈಟ್ ನಡೀತಾ ಇತ್ತು ಈ ಮನುಷ್ಯಗೋಸ್ಕರ. ಸೊ ನನ್ ಪ್ಯಾರೆಂಟ್ಸ್ ಏನ್ ಡಿಸೈಡ್ ಮಾಡಿದ್ರು ಅಂದ್ರೆ, ಡಿಗ್ರಿ ಮುಗಿಸಿದ್ಮೇಲೆ ಅವಳಿಗೆ ಮದುವೆ ಮಾಡಿಸ್ಬಿಡೋಣ. ಯಾಕಂದ್ರೆ ನನಗೆ ಕೆಲ್ಸಾನು ಸಿಕ್ಬಿಟ್ಟಿತ್ತು, ಕ್ಯಾಂಪಸ್ ಆನ್ ಕ್ಯಾಂಪಸ್ ಅಲ್ಲಿ ನನ್ನ ಕೆಲ್ಸಾನು ಸಿಕ್ಬಿಟ್ಟಿತ್ತು. ಒಳ್ಳೆ ಬಿಗ್ 4 ಕಂಪನಿದಲ್ಲಿ ನಂಗೆ ಒಳ್ಳೆ ಕೆಲಸ ಸಿಕ್ತು, ಒಳ್ಳೆ ಸ್ಯಾಲರಿ ಬೇರೆ. ಸೊ ದೇ ವೇರ್ ಲೈಕ್ ಓಕೆ, ಹಿಂಗೋ ಅವಳು ಕಾಲ್ ಮೇಲೆ ನಿಂತ್ಕೊಂಡಿದ್ದಾಳೆ, ನಾವು ಓದ್ಸು ಮುಗಿಸ್ಬಿಟ್ವಿ, ಇವಾಗ ಲವ್ ಮಾಡ್ಬಿಟ್ಟಿದ್ದಾಳೆ, ಬೇರೆ ಲೈಕ್ ಅವಳ ಲೈಫ್ ಸ್ಪಾಯ್ಲ್ ಮಾಡೋ ಬೇಡ ಅಂತ ಹೇಳ್ಬಿಟ್ಟು. ಅಂಡ್ ಅಚ್ಚ ಸೈಡ್ ಐ ಮೀನ್ ನಮ್ಮ ಮಾವನು ಹಂಗೆ ಇದ್ದಿದ್ದು, ಲೈಕ್ ದೇವಟ ಬಂದು ನಾನು ಇವಳನ್ನೇ ಮದುವೆ ಮಾಡ್ಕೊಂತೀನಿ ಅಂತ ಫುಲ್ ಅಚ್ಚತೆಲ್ಲ ಮಾತಾಡಾಗ ಅಚ್ಚ ಬಂದು ಸರಿ ಬೇಗನೆ ಮದುವೆ ಮಾಡಿಸ್ಬಿಡೋಣ ಅಂತ ಆ ಇಂಟೆನ್ಷನ್ ಇಲ್ಲ. ನಾವ್ ಎಂಗೇಜ್ ಆಗಿದ್ದು 22 ಅಲ್ಲಿ, ಮದ್ವೆ ಆಗಿದ್ದು ನಾನು 23 ವರ್ಷ ಇರಾಗ, ವೆನ್ ಐ ವಾಸ್ 23. ಸೊ ನಾನು ಎಂಗೇಜ್ ಆಗಿದ್ದು ವೆನ್ ಐ ವಾಸ್ 22, ಮದ್ವೆ ಬಂದು ನಾನು 23 ವರ್ಷ ಇರಾಗ ನಾನು ಮದ್ವೆ ಆಗಿದ್ದು ಗೈಸ್. ಸೊ ಯಾ, ಇಟ್ಸ್ ಬಿಕಾಸ್ ಆಫ್ ಲವ್ ಮ್ಯಾರೇಜ್ಗೋಸ್ಕರ ನನ್ನ ಬೇಗ ಮದುವೆ ಮಾಡಿ ಕಳ್ಸಿದ್ದು. ಬಿಕಾಸ್ ಲವ್ ಮ್ಯಾರೇಜ್ ಅಂದ್ರೆ ಏನೇನ್ ಪ್ರಾಬ್ಲಮ್ಸ್ ಇರುತ್ತೆ ಮನೇಲಿ ಅಂತ. ಸೊ ನಿಮ್ಗೆ ನನ್ನ ಲವ್ ಸ್ಟೋರಿ ಬ್ಲಾಗ್ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ, ನನ್ನ ಚಾನಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಲೋಹಿತ್ ಅವ್ರು ಕೇಳಿದ್ದಾರೆ, ವಾಟ್ಸ್ ದಿ ಸೀಕ್ರೆಟ್ ಆಫ್ ಯುವರ್ ಗ್ಲೋಯಿಂಗ್ ಬ್ಯೂಟಿ? ರೋಹಿತ್, ಎಷ್ಟು ಧೈರ್ಯ ಗಂಡದಿ ಜೊತೆ ಈ ತರ ಕ್ವಶನ್ ಕೇಳಕ್ಕೆ? ಇಟ್ಸ್ ಆಲ್ ಬಿಕಾಸ್ ಆಫ್ ಎಮ್. ತುಂಬಾ ಚೆನ್ನಾಗಿ ನೋಡ್ಕೊಂತ ಇದಾರೆ ನನ್ನ, ಅಂಡ್ ಯಾವಾಗ್ಲೂ ನನ್ ಖುಷಿಯಾಗಿ ಇರ್ಬೇಕು ಅಂತ ಇವ್ರ ಇಂಟೆನ್ಷನ್. ನಾನು ಬಿಕಾಸ್ ಮನ್ಸು ಒಳಗಡೆ ನಾವು ಖುಷಿಯಾಗಿದ್ರೆ, ಮನ್ಸು ಹ್ಯಾಪಿ ಇದ್ರೇನೆ ನಾವ್ ಎಲ್ಲ ರಿಫ್ಲೆಕ್ಟ್ ಮಾಡಕ್ ಆಗೋದು. ಅದ್ ಹಂಗೇನೆ,
ಕೀರ್ತನ ಸ್ಕಿನ್ ಆಲ್ರೆಡಿ ತುಂಬಾ ಚೆನ್ನಾಗಿ ಸ್ಕಿನ್ ಗೈಸ್. ಅದು ಏನು ಬರಲ್ಲ ಅಲ್ಲಿ, ಟ್ಯಾನ್ ಆಗಲ್ಲ, ಪಿಂಪಲ್ಸ್ ಇರಲ್ಲ, ಏನು ಇಲ್ಲ. ಬಿಕಾಸ್ ನಾನು ಹಂಗ್ ನೋಡ್ಕೊಂತೀನಿ. ಅದು ಕೇರ್ ಮಾಡಿ. ಇಫ್ ಯು ಡೋಂಟ್ ಕೇರ್ ಆಲ್ಸೋ ನನ್ ಸ್ಕಿನ್ ಹಂಗೆ ಇರತ್ತಾ? ಹಂಗೇನಿಲ್ಲ ಗೈಸ್, ಹಂಗೇನಿಲ್ಲ. ನೆನ್ನೆ ನಾನು ಸ್ಕಿನ್ ಕೇರ್ ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಸೊ ದಟ್ ಈಸ್ ಮೈ ರೂಟೀನ್. ಸ್ಕಿನ್ ಕೇರ್ ಮಾಡ್ತಾ ಇದೀನಿ ಅಂಡ್ ಆಲ್ಸೋ ಒಳ್ಳೆ ಊಟ ಮಾಡ್ತಾ ಇದೀನಿ ಅಂಡ್ ನನ್ನ ಚೆನ್ನಾಗೂ ನೋಡ್ಕೊತಾ ಇದಾರೆ. ದಟ್ಸ್ ದ ರೀಸನ್. ಥ್ಯಾಂಕ್ ಯು. ನೆಕ್ಸ್ಟ್ ಬಂದು ಮಮತಾ ಆನಂದ್ ಅವ್ರು ಹೇಳಿದ್ದಾರೆ, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಇನ್ ದಟ್ ಡ್ರೆಸ್. ಓ ಓಕೆ, ಥ್ಯಾಂಕ್ ಯು. ರೀಡ್ ಓನ್ಲಿ ಕ್ವಶ್ಚನ್. ಓಕೆ. ಮೈಸೂರ್ ಯೂಸರ್ ನೇಮ್ ಬಂದು ಮೈಸೂರ್ ಅಂತ ಇದೆ. ಐ ಸಿಸ್ಟರ್, ಐ ಆಮ್ ಅ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಯುವರ್ ಆಕ್ಟಿಂಗ್, ಎವ್ರಿಥಿಂಗ್. ಸೋ ಮೆನಿ ಟೈಮ್ಸ್ ಐ ಮೆಸೇಜ್ ಯು ಬಟ್ ಯು ಕಾನ್. ಸೊ ಓಕೆ, ನೀವು ಮೆಸೇಜ್ ಮಾಡ್ತಾ ಇದ್ದೀರಾ, ನಾನು ನೋಡಕ್ ಆಗ್ತಾ. ಸಿ ಗೈಸ್, ನೀವೇನ್ ಮೆಸೇಜ್ ಮಾಡ್ತೀರೋ ನಾನು ಪ್ರತಿಯೊಂದು ನೋಡ್ತೀನಿ. ಬಟ್ ದೆನ್ ರಿಪ್ಲೈ ಮಾಡಕ್ ಆಗಲ್ಲ, ಬಿಕಾಸ್ ನಾನು ಒಬ್ರಿಗೆ ರಿಪ್ಲೈ ಮಾಡಿದ್ರೆ ನಾನು ಈ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ಬೇಕಾಗುತ್ತೆ. ಫ್ರೆಂಡ್ಸ್, some people are there who will call continuously. One time call, okay, we will talk, hi, okay, they'll keep on call, video call ಮಾಡೋದು. We are not telling it's a disturb, but sometimes when we are busy, when we are doing editing time, they'll be keep on call. Okay, with the love only you guys are calling, but still some people will be ಅದ್ ನಮ್ ಪ್ರೈವಸಿನೂ ಇರತ್ತಲ್ಲ ಗೈಸ್. ಸೊ ನಾನ್ ಒಂದ್ಸತಿ ಮೆಸೇಜ್ ನ ಆಕ್ಸೆಪ್ಟ್ ಮಾಡ್ಬಿಟ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಲ್ ಮಾಡ್ಕೊಂಡೇ ಇರ್ತಾರಪ್ಪ. ನನಗೆ ಅದು ಐ ಡಿಂಟ್ ಫೀಲ್ ಗುಡ್. ಅದಕ್ಕೆ ನಾನು ರಿಪ್ಲೈ ಮಾಡಕ್ ಹೋಗಲ್ಲ ಅಷ್ಟು ಜನಕ್ಕೆ. 1 time 2 time 3 time ಕಾಲ್ ಓಕೆ. ಇದು ದಿನ ಕಾಲ್ ಮಾಡಿ 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 ತೊಂದರೆ ಕೊಡ್ತಾರೆ. ಎಷ್ಟು ಟೈಮ್ ಕಾಲ್ ಮಾಡ್ತಾರೆ, ಅದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಬೇಜಾರೇನು ಬೇಡ. ಎಸ್. ನೆಕ್ಸ್ಟ್ ಬಂದು ನನ್ನ ಮ್ಯಾನಿಫೆಸ್ಟೇಷನ್ ಸ್ಟೂಡೆಂಟ್ ಐಶ್ವರ್ಯ ಅವ್ರು ಕೇಳಿದ್ದಾರೆ, ಕಾಫಿ ಆರ್ ಚಾಯ್? ಇದು ಐಶ್ವರ್ಯ ಡಾಕ್ಟರಾ? ಡಾಕ್ಟರ್ US. ಸೊ ಆಕ್ಚುಲಿ ಐ ಆಮ್ ಅ ಕಾಫಿ ಲವರ್. ಬಟ್ ದೆನ್ ಇವಾಗ ಆಲ್ಮೋಸ್ಟ್ 3 years ಆಯ್ತು. ನಾನು ನನ್ನ ಮನೆಗೆ ಹೋದ್ರೆ ಮಾತ್ರ ನಮ್ಮಮ್ಮ ಕಾಫಿ ಮಾತ್ರ ನಾನು ಕುಡಿಯೋದು. ಬಿಕಾಸ್ ಓನ್ಲಿ ಅವರ್ ಕಾಫಿ ಇಸ್ ಬೆಸ್ಟ್ ಕಾಫಿ, ವಾಟ್ ಐ ಫೀಲ್. ನನಗೆ ಕರೆಕ್ಟ್ ಶುಗರ್ ಹಾಕಿ ಕರೆಕ್ಟ್ ಬ್ರೂ ಇದು ಬರುತ್ತೆ, ಅವ್ರ ಬ್ರೂದಲ್ಲೇ ಮಾಡೋದು ಕಾಫಿನ. ಸೊ ಅದು ಕರೆಕ್ಟಾಗಿ ಇಲ್ಲ ಮಾಡಿ ನಂಗೆ ಕೊಡ್ತಾರೆ. ಐ ಲೈಕ್ ದಟ್ ಟೇಸ್ಟ್. ಆ್ಯಂಡ್ ಅದರ್ವೈಸ್ ನಾನು ಕೋಲ್ಡ್ ಕಾಫಿ ಟ್ರೈ ಮಾಡಿದ್ದೀನಿ ರೀಸೆಂಟಾಗಿ ಆ್ಯಂಡ್ ಐ ಲವ್ ಕೋಲ್ಡ್ ಕಾಫಿ. ಇವಾಗ ಗ್ರೀನ್ ಟೀ ಓನ್ಲಿ. ನಾನು ಕರ್ನಾಟಕಗೆ ನನ್ನ ಮನೆಗೆ ಹೋದಾಗ ಮಾತ್ರ ಐ ವಿಲ್ ಹ್ಯಾವ್ ಕಾಫಿ. ಸೊ ನೆಕ್ಸ್ಟ್ ಒಂದು ಸದ್ಯ ವಾಟ್ ಈಸ್ ಇಸ್ ಕುಲ್ಸುಮ್. ಐ ಆಮ್ ಸಾರಿ ಇಫ್ ಐ ಆಮ್ ಸ್ಪೆಲ್ಲಿಂಗ್ ಇಟ್ ರಾಂಗ್. Your age and why no kids still? My age is 25. I don't feel this is the right age to have a kid. What I feel is my personal thought. No, there is no age. Even 30 years kids are making kids nowadays. 13 years. 13 years. Yeah. 13 years. Yeah. The puberty age only is 14, I guess. Yeah, one girl pregnant. She got baby also recently. You didn't see the news? No. So after there is no age. But no, I'm telling my perspective, my opinion. Okay. So ನನಗೆ ನನ್ನ ಥಾಟ್ ಏನಂದ್ರೆ, when ಒಂದು women should have a baby when she is like 28 or 29 years old, because ಅವರಿಗೆ ಅವಾಗ ಬಾಡಿ ಹಾರ್ಮೋನ್ಸ್ ಫುಲ್ಲಿ ಡೆವಲಪ್ ಆಗಿರುತ್ತೆ. ಈವನ್ ಏನನ್ನೋದು she'll be physically mentally strong to have that baby. And ನನಗೆ ಇವಾಗ being at this age I don't feel to have a baby. I have to focus on more on my career. ಮಗು ಮಾಡ್ಕೊಳ್ಳೋದು ಇದ್ದೇ ಇರತ್ತೆ, ಲೈಕ್ ಎಲ್ಲಾರು ಮಗು ಮಾಡ್ಕೋಬಹುದು. ಇಟ್ಸ್ ವೆರಿ ಈಸಿ ಟು ಹ್ಯಾವ್ ಅ ಬೇಬಿ. ಬಟ್ ದೆನ್ ಬೇಬಿನ ನೋಡ್ಕೊಳ್ಳೋದಿದಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಮಗು ಮಾಡ್ಕೊಂಡ್ಮೇಲೆ ಬಿಡು ಮಗು ಮಾಡ್ಕೊಂಡಾಯ್ತು ನಮ್ಮಮ್ಮ ನೋಡ್ಕೊಂತಾರೆ ಅಂತ ಹಂಗ್ ಬಿಟ್ಬಿಡಕ್ ಆಗಲ್ಲ. ಮಗುಗಂತಾನೆ ನಾನು 2 ವರ್ಷ ನಾನು ಟೈಮ್ ಕೊಡ್ಬೇಕು. So thinking all that, right now I'm not ready to have a baby. ಮಗು ಮಾಡ್ಕೊಂತೀನಿ when I'm mentally, physically strong and we are financially also strong. ಅಲ್ವಾ ದೇವಟ? ಹೌದು. ಹೆಂಡತಿ ವಿಶ್ ನಮ್ ವಿಶ್. Wow. So ಭಾವನ್ ಅವ್ರು ಕೇಳಿದ್ದಾರೆ, what do you love the most? I love my husband more than anybody. I about to tell you that
I about to tell that's me. Yeah, more than anybody, I love my husband. ನಾನು ಇವಾಗ ಹಿಂಗೆ ರಾಣಿ ತರ, ಐ ಮೀನ್ ರಾಣಿ ಅಂದ್ರೆ ಇವಾಗ ನನ್ನ ಲೈಫ್ ಇವಾಗ ಆರಾಮಾಗಿದೆ ಅಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಹಿಮ್. ಅವ್ರು ನನ್ನ ಲೈಫಲ್ಲಿ ಬಂದ್ಮೇಲೆನೆ ಈ ತರ ಇರೋದು. ಸೊ ಹರಿತ್ ಅವ್ರು ಕೇಳಿದ್ದಾರೆ ಬೆಸ್ಟ್ ಸೀರಮ್. ಸೊ ಬೆಸ್ಟ್ ಸೀರಮ್ ಬಂದು ನನಗೆ ಬಂದು ಡಾಟ್ ಅಂಡ್ ಕೀ ವರ್ಕ್ ಆಗ್ತಿದೆ. ಡಾಟ್ ಅಂಡ್ ಕೀ ವೈಟಮಿನ್ ಅದು ಅಮ್ಮನಾ? ಆ ಅಲ್ಲ, ಅಲ್ಲ. ಸೇರಿಲ್ಲ. So I about to put light. ಓಕೆ, ಡಾಟ್ ಅಂಡ್ ಕೀ ಇದು ವೈಟಮಿನ್ E+C ಒಂದು ಸೀರಮ್ ಯೂಸ್ ಮಾಡ್ತಾ ಇದ್ದೀನಿ. ಅದು ನನಗೆ ಫೇಸಿಗೆ ನನ್ ಬಂದು ಕಾಂಬಿನೇಷನ್ ಸ್ಕಿನ್ ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಅಂಡ್ ಲೆಫ್ಟ್ ಯು ಇಟ್ಸ್ ನಿಮ್ ಸ್ಕಿನ್ ಟೈಪ್ ಹೆಂಗಿದೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಬಿಫೋರ್ ಯೂಸಿಂಗ್ ಎನಿ ಸೀರಮ್ ಪ್ಯಾಚ್ ಟೆಸ್ಟ್ ಮಾಡಿದ್ಮೇಲೆ ಅಂಡ್ ದೆನ್ ಯು ಕ್ಯಾನ್ ಯೂಸ್ ದಟ್. ಟ್ರೆಕ್ ಅವ್ರು ಕೇಳಿದ್ದಾರೆ ವೇರ್ ಇಸ್ ಯೋರ್ ಮಮ್ಮೀಸ್ ಹೋಮ್ ಅಂಡ್ ಹಸ್ಬೆಂಡ್ಸ್ ಹೋಮ್ ಬಿಕಾಸ್ ಯು ಸ್ಪೀಕ್ ಇನ್ ಮಲಯಾಳಂ ಅಂಡ್ ಕನ್ನಡ. ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲಿ, ಕರ್ನಾಟಕ ಬೆಂಗಳೂರು. ಸೊ ನನ್ನ ಮದರ್ ಟಂಗ್ ಬಂದು ಕನ್ನಡ ಆ್ಯಂಡ್ ಮೈ ಫಾದರ್ ಟಂಗ್ ಇಸ್ ತಮಿಳ್. ನನ್ನ ಹಸ್ಬೆಂಡ್ ಬಂದು ಈಸ್ ಅ ಮಲಯಾಳಿ, ಈ ಸ್ಟೇಸ್ ಇನ್ ಕಾಸರಗೋಡ್ ಕೇರಳ. ಸೊ ಆಬ್ವಿಯಸ್ಲಿ ಇವಾಗ ಮದುವೆ ಆದ್ಮೇಲೆ ನಾನು ಅವ್ರ ಭಾಷೆ ಕಲೀಲೇಬೇಕಾಗತ್ತೆ. ಇಟ್ಸ್ ನಾಟ್ ಕಂಪಲ್ಸರಿ ಅಂತ, ಬಿಕಾಸ್ ನನ್ನ ಮದರ್ ಇನ್ ಲಾಗೆ ಬೇರೆ ಭಾಷೆನೇ ಗೊತ್ತಿಲ್ಲ ಗೈಸ್ ಮಾತಾಡೋಕ್ಕೆ. ಅವ್ರಿಗೆ ಮಲಯಾಳಂ ಬಿಟ್ರೆ ಬೇರೆ ಯಾವ ಭಾಷೆನೂ ಅವರು ಗೊತ್ತಿಲ್ಲ ಮಾತಾಡಕ್ಕೆ. ಆ್ಯಂಡ್ ಅವರು ಮಾತಾಡಿದ್ರು ಅವ್ರಿಗೆ ಅರ್ಥನೂ ಆಗಲ್ಲ. ಸೊ ಐ ಥಾಟ್ ಆಫ್ ಓಕೆ ಅವ್ರಿಗೋಸ್ಕರ ಒಂದು ಮಲಯಾಳಂ ಕಲಿಸ್ಬಿಡೋಣ, ಬಿಕಾಸ್ ಐ ನೀಡ್ ಟು ಕಮ್ಯುನಿಕೇಟ್. ನಾನು ಲೈಫ್ ಲಾಂಗ್ ನಾನು ಜೀವನ ಮಾಡೋದು ಈ ಸರೌಂಡಿಂಗ್ಸ್ ಅಲ್ಲೇ. ಸೊ ಐ ಹ್ಯಾವ್ ಟು ಲರ್ನ್ ಅಲ್ವಾ, ಅದಕ್ಕೆ ನಾನು ಕಲ್ತಿದ್ದು. ಆ್ಯಂಡ್ ದಟ್ಸ್ ಹೌ ಐ ನೋ ಮಲಯಾಳಂ, ಕನ್ನಡ, ತಮಿಳ್, ಇಂಗ್ಲಿಷ್, ಹಿಂದಿ. ವಾವ್, ಐ ನೋ ಸೋ ಮೆನಿ ಲ್ಯಾಂಗ್ವೇಜಸ್. ಶ್ರೀನಿತ್ಯ ಗುಡೆ ಅವ್ರು ಕೇಳಿದ್ದಾರೆ ಹೂ ಇಸ್ ಯೋರ್ ಬೆಸ್ಟ್ ಸಪೋರ್ಟರ್. ಅಫ್ಕೋರ್ಸ್ ಮೈ ಹಸ್ಬೆಂಡ್. ಇನ್ಯಾರು ಇರ್ತಾರೆ? ನನ್ನ ಹಸ್ಬೆಂಡ್ ಆ್ಯಂಡ್ ದೆನ್ ಮೈ ಫ್ಯಾಮಿಲಿ. ಫಸ್ಟ್ ನನ್ನ ಹಸ್ಬೆಂಡ್ ಬರ್ತಾರೆ, ಅದಾದ್ಮೇಲೆ ನನ್ನ ಫ್ಯಾಮಿಲಿ ಲೈಕ್ ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಮಾವ. ಸೆಕೆಂಡ್ ಸಪೋರ್ಟರ್. I'm always there for this girl. Yeah, Because I owe you. Yeah, you owe me. Yeah. In which way you owe me? Because you gave that love. Oh wow. I have to give it back, no? Yes, you need to. ತುಂಬಾ ಜನ ನಿನ್ನ ಏಜ್ ಅಂತ ಕೇಳಿದೀರಾ. ಯಾಕೆ ಗೈಸ್, ನಾನು ತುಂಬಾ ನಿಮ್ಗೆ ಏನ್ ಅನ್ಸ್ತಿದೆ ಥಾಟ್ ಏಜ್ ಕೇಳ್ಬೇಕು ಅಂತ ನಿಮ್ಗೆ ಅನ್ಸ್ತಿದೆಲ್ಲ. ಸೊ ವೈ ಯು ಫೀಲಿಂಗ್ ಇಟ್ ಟು ಆಸ್ಕ್ ಅಂತ ಗೊತ್ತಿಲ್ಲ. ಸೊ ಅರ್ಶಿನಿ ಅವ್ರು ಕೇಳಿದ್ದಾರೆ ಅಕ್ಕ ನಿಮ್ಮ ಹೇರ್ ಸೀಕ್ರೆಟ್ ಹೇಳಿ. ಅಯ್ಯೋ, ನಾನು ಆಲ್ರೆಡಿ ಬ್ಲಾಗ್ ಮಾಡಿ ಹಾಕಿದ್ದೀನಿ. ರೀಸೆಂಟ್ ಆಗಿ ಮೊನ್ನೆ ಅಪ್ಲೋಡ್ ಮಾಡಿರೋದು ರೋಸ್ಮೆರಿ ಹೇರ್ ಸ್ಪ್ರೇನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ದಟ್ಸ್ ದಿ ಬಿಗ್ಗೆಸ್ಟ್ ಸೀಕ್ರೆಟ್. ಇವಾಗ ಹೇಳ್ಬೇಕಂದ್ರೆ ಇಟ್ಸ್ ವರ್ಕಿಂಗ್ ವಂಡರ್ಸ್. ನಂಗೆ ಇವಾಗ ಡ್ಯಾಂಡ್ರಫ್ ಇಲ್ಲ, ನನ್ನ ಹೇರ್ ಬೇಬಿ ಹೇರ್ಸ್ ಎಲ್ಲ ಗ್ರೋ ಆಗಕ್ ಶುರು ಆಗಿದೆ ಅಂಡ್ ನನ್ನ ಹೇರ್ ಥಿಕ್ ಆಗಿದೆ. ಮೈ ಹಸ್ಬೆಂಡ್ ನನ್ನ ಜೊತೆ 5 ವರ್ಷದಿಂದ ಇದ್ದಾರೆ ಅಂಡ್ ಈ ವಿಲ್ ಟೆಲ್ ಮೈ ಡಿಫ್ರೆನ್ಸ್. ಇವಾಗ ಹೇರ್ ಡಿಫ್ರೆನ್ಸ್ ಇವಾಗ ಹಿಂಗಿದೆ, ಲಾಸ್ಟ್ ಇಯರ್ ಮದುವೆಗೆ ಮುಂಚೆ ಹೇಗಿತ್ತು? ಲಾಸ್ಟ್ ಇಯರ್ ತಿನ್ನಾಗಿತ್ತು, ಇವತ್ತು ಇವಾಗ ಥಿಕ್ ಆಗಿದೆ ಬಿಕಾಸ್ ಆಫ್ ರೋಸ್ಮೆರಿ. ಆ ರೋಸ್ಮೆರಿ ಸಜೆಸ್ಟ್ ಮಾಡಿದೆ ನನ್ನ ಹಸ್ಬೆಂಡ್. ಶ್ರೀದಿಜಾ ದಿವಾಕರ್ ಅವ್ರು ಕೇಳಿದ್ದಾರೆ ചേച്ചി ನನ್ನ ಸಿಸ್ಟರ್ ಇನ್ ಲಾ കീർത്തുട്ടി എപ്പോ ചേച്ചിനെ കാണാൻ വരും? ഞാൻ വരും ചേച്ചി ഇപ്പൊ ഓണം ഇವಾಗ ಬರ್ತಿದೆ. August 25th ഓണം ആണല്ലേ, ಅಪ್ಪ ചേച്ചി തന്നെ വീട്ടിಗೆ ಬರೂಲೆ. ಒಂದೋ ಅಪ್ಪ ಕಾಣ. ಸ್ಪಂದನ ಅವ್ರು ಕೇಳಿದ್ದಾರೆ ಏನ್ ವರ್ಕ್ ಮಾಡ್ತಾ ಇದ್ದೀರಾ? ಐ ಆಮ್ ಜಾಬ್ಲೆಸ್. ಸ್ಪಂದನ ಅವ್ರೆ, ಐ ಆಮ್ ವೆರಿ ಜಾಬ್ಲೆಸ್. ಜಾಬ್ಲೆಸ್ ಇನ್ ದಿ ಸೆನ್ಸ್ ನಾನು ಇವಾಗ ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಷನ್. You should not tell jobless. ಮತ್ತೆ we are working content creation also. We are working there. We are giving our hard work. Yes. They're making money. ಸಾಕಷ್ಟು ಜನ ಏನ್ ಗೊತ್ತದೆ ಬೇಟಾ, ಇವ್ರು ಬೇರೆ ವಿಡಿಯೋಸ್ ಮಾಡೋರು, ರೆಸ್ಪೆಕ್ಟ್ ಇಲ್ಲ. ಇವ್ರು ಬೇರೆ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋರು. More than IT work, we have work actually. More than IT work. Yeah. Honestly, if you tell, we are doing so much work. Not 9 to 6. It's 24 hours if we want, we can tell. Because that much video we have to shoot, edit, upload. There are so many work. Team ಇರಲ್ಲ. See, first of all,
make money anyway. There's no like we have to do hard work, we have to do 9 to 6 work, nothing like that. Money is important. ಅದ್ ಹಿಂಗ್ ಮಾಡಿದ್ರು ಹಾ. ಕಲ್ತನ ಎಲ್ಲ ಮಾಡ್ಬೇಡ. ಕಳ್ತನ ಏನು, money is important in your life. Make money at any way. Okay. Yeah. There is nothing like that. You have to do work, hard work, 9 to 6. You IT can do work. smart work also and Yeah. have money. That's what we are doing now. Smart work. Yeah. Use your talent and then also you can make money. Yeah, exactly. ನನ್ನ ಹಸ್ಬೆಂಡ್ ಈ ವಿಷಯದಲ್ಲೆಲ್ಲ ಒಳ್ಳೆ ಒಳ್ಳೆ ಇದು ಕೊಡ್ತಾರೆ, Advice ಅಲ್ವಾ? ಅಡ್ವೈಸ್. ಮಾಲಕ್ ಅವ್ರು ಕೇಳಿದ್ದಾರೆ ಓನತಿನ್ ಎಂದ ಪ್ಲಾನ್. ಸೊ ಓಣಂಗೆ ಏನ್ ಪ್ಲಾನ್ ಅಂತ. ಓಣಂ ಆಸ್ ಯೂಶಲ್ ಆಲ್ವೇಸ್ ಇಲ್ಲ ವರ್ಷ ಇದ್ದಿದೆ. 1 ವೀಕ್ ಮುಂಚೆ ಹೋಗಿ ಶಾಪಿಂಗ್ ಮಾಡ್ತೀವಿ, ಡ್ರೆಸ್ ಶಾಪಿಂಗು, ಬಡ್ಜೆಟ್ ಶಾಪಿಂಗ್ ಇರುತ್ತೆ, ಎಲ್ಲರಿಗೂ ಡ್ರೆಸ್ ಪರ್ಚೇಸ್ ಮಾಡೋದು ಅಂಡ್ ಓಣಂ ದಿನ ಹಾಕೊಳ್ಳೋದು ಮತ್ತೆ ತಿನ್ನೋದು ಚೆನ್ನಾಗಿ. ಅಮ್ಮ ಕುಟ್ಟಿ ಸದ್ಯ ಮಾಡಿರ್ತಾರೆ, ವೆರೈಟಿ ಆಫ್ ಫುಡ್ಸ್ ಇರತ್ತೆ, ಚೆನ್ನಾಗಿ ತಿನ್ನೋದು, ಒಂದ್ ಸ್ವಲ್ಪ ಮಾತಾಡೋದು. ಫ್ಯಾಮಿಲಿ ಎಲ್ಲಾರು ಇರ್ತಾರೆ, ಲೈಕ್ ರಿಲೇಟಿವ್ಸ್ ಬರ್ತಾರೆ ಮನೆಗೆ ಅಂಡ್ ಆಲ್ಸೋ ನಮ್ ಚೇಚಿ ಮಕ್ಳು ಎಲ್ಲಾರು ಇರ್ತಾರೆ. ಮನೆ ಫುಲ್ ಗಲಗಲ ಅಂತ ಇರುತ್ತೆ 1 ವಾರ. ಅದಾದ್ಮೇಲೆ ಹೋಗ್ತಾರೆ. ದಟ್ ಈಸ್ ಓನ್ಲಿ ಅವರ್ ಓಣಂ. ತ್ರಿಷಿಕಾ ಅವ್ರು ಕೇಳಿದ್ದಾರೆ, ಯು ನೋ ತೆಲುಗು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ತೆಲುಗು. ಇಫ್ ವಾಟ್ ಎವರ್ ಯು ಟಾಕ್, whichever sentence you tell, I will understand, but then reply will be in English or other language. Replying is little difficult, but I understand Telugu. I can, like, reply is very difficult for me, that's all. Bhuvan or kelidare, everyone would like to know something or another in your life, but I want to know how are you. You're fine. Bhuvana, wow, so sweet of you. Bhuvana is like everyone, like, they wants to know something or another about your life, but I just want to ask you how are you. Oh. That's so sweet of you, Bhuvana. We are doing really good. Thank you. I hope even you're perfect, you're good, you're doing good. Pet lover or kelidare, you're from Karnataka or which states is? You look gorgeous. Thank you so much. I'm from Karnataka, Bangalore. Veena Rajana or kelidare, will you have a baby? ಎಲ್ಲಾರ್ಗು ಬೇಬಿ, ಏನಿಗ್ ಬೇಬಿ ಮಾಡ್ಕೊಂಡಿಲ್ಲ, ಬೇಬಿ ಯಾವಾಗ ಮಾಡ್ಕೊಂತೀರಾ, ಏನಿಗ್ ಮಾಡ್ಕೊಂಡಿಲ್ಲ, ಈ ಕ್ವೆಶನ್. ಬೇಬಿ ಮಾಡ್ಕೊಂತೀವಿ ಟೈಮ್ ಬಂದಾಗ. And I have same story of yours. ಶೈನಿ ಕುಟ್ಟಿ ಅವರು ಹೇಳಿದ್ದಾರೆ, I have same story of yours. Kerala and Karnataka relationship is very beautiful. Yeah, you're right. Kerala and a combination ಇದೆಲ್ಲ, it's really nice. I feel ಹೇಳೋದ್ ಬೇಡ, ಮತ್ತೆ ಕರ್ನಾಟಕ ಬಾಯ್ಸ್ ಅವ್ರಿಗೆ ಟ್ರಿಗರ್ ಆಗುತ್ತೆ. ಏನು? I was about to tell Malayali guys are very handsome. I don't know, I felt it. Please ಬೇಜಾರ್ ಮಾಡ್ಕೊಬೇಡಿ, there are so many Karnataka boys. Which handsome boys are there? Handsome boys are there, but don't get so soon. You didn't see, maybe. I did not see, maybe. ನನ್ನ ಏರಿಯಾದಲ್ಲಿ ಇಲ್ಲ, ಚಪ್ರಿ ಹುಡುಗರೇ ಇದ್ರು. But there are so many guys. They are not updated. So Karnataka, some boys are not updated. Still ಇನ್ನು in ಪೆನ್ಸಿಲ್ that, ಪ್ಯಾಂಟ್ ಹಾಕೊಂಡು ಇನ್ನು. but Kerala boys are really updated actually. Yeah, actually. So please don't get triggered, guys. ಮನ್ಸಲ್ಲಿ ಏನಿದೆ ಅದು ಹೇಳ್ಕೊಬೇಕಲ್ವಾ. ಧೃತಿ ಅವ್ರು ಕೇಳಿದೀರಾ, ಕ್ಯಾನ್ ಯು ಲೆಟ್ us know about how you started your Instagram journey and it becomes so successful? Any tips? Okay, There is no secret. Give good content. Yeah. That's all. Don't Different, copy, don't paste. Yeah, ಕಾಪಿ ಮಾಡಬೇಡಿ. ಬೇರೆಯವ್ರ ಕಾಂಟೆಂಟ್ ಕ್ರಿಯೇಟರ್ಸ್ ತರ ನಿಮ್ ಸ್ವಂತ ಕ್ರಿಯೇಟಿವಿಟಿಯಿಂದ ವಿಡಿಯೋಸ್ ಕಾಂಟೆಂಟ್ ನ ಕ್ರಿಯೇಟ್ ಮಾಡಿ ಅಂಡ್ ಅಪ್ಲೋಡ್ ಮಾಡಿ. ಅಫ್ಕೋರ್ಸ್ ನಿಮ್ಗೆ ಒಳ್ಳೆ ರೀಚ್ ಸಿಗತ್ತೆ. ಒಬ್ರು ಮಾಡ್ತಾ ಇದಾರೆ ಅಂತ ನಾವು ಅದ್ ಮಾಡಿದ್ರೆ ಅವ್ರು ಆಲ್ರೆಡಿ ಆಡಿಯನ್ಸ್ ಪರ್ಸನ್ ನೋಡಿರ್ತಾರೆ. ಇವಾಗ ನಿಮ್ನ ಏನಿಗೆ ನೋಡ್ಬೇಕು? ಬಿಕಾಸ್ ಇಟ್ಸ್ ಕಾಪಿಡ್ ಅಲ್ವಾ. ವಾಟ್ ಈಸ್ ಯೂಸ್ ಆಫ್ ಸೇಮ್ ಕಂಟೆಂಟ್ ವಾಚಿಂಗ್ ಅಗೇನ್ ಅಂಡ್ ಅಗೇನ್? ಸೊ ನಿಮ್ ಡಿಫ್ರೆಂಟ್ ಆಗಿ ತಗೊಂಬನ್ನಿ ಕಾನ್ಸೆಪ್ಟ್ ಅಂಡ್ ಎಲ್ಲಾರು ಕುತ್ಕೊಂಡು ನೋಡ್ತಾರೆ ನಿಮ್ ವಿಡಿಯೋಸ್ನ. ಐ ಆಮ್ 100% ಶ್ಯೂರ್. ದಿವ್ಯಾ ಅವ್ರು ಹೇಳಿದ್ದಾರೆ, ಲರ್ನ್ಡ್ ಅಂಡ್ ಅಚೀವ್ಡ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಯೋರ್ ಮ್ಯಾನಿಫೆಸ್ಟೇಷನ್ ಕ್ಲಾಸ್. So grateful for you and thank you so much, Aga. Thank you, Divya avare. Thank you so much. I hope ಇದೇ ತರ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ. ನಾನು ಫ್ಯೂ ವಿಡಿಯೋಸ್ ಮಾಡಿದ್ದೀನಿ ರಿಗಾರ್ಡಿಂಗ್ ಮ್ಯಾನಿಫೆಸ್ಟೇಷನ್. ಸೊ ಅದನ್ನ ನೋಡಿ ನಿಮ್ಮ ಲೈಫಲ್ಲಿ ಅದನ್ನ ಏನು ಇನ್ಕಲ್ಕೇಟ್ ಮಾಡಿ, ಯು ವಿಲ್
see the difference. So ಒಬ್ರು username, I'll just put the question here. What's your height and weight? My height is 163 centimeter and weight is 53. ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ಗೆ ನಾನು ಆನ್ಸರ್ ಕೊಟ್ಟಿದ್ದೀನಿ. ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಅಂದರೆ ಸಮ್ ಆರ್ ಲೈಕ್ ಕಾಂಪ್ಲಿಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಯಾರು ಜಾಸ್ತಿ ರಿಪೀಟೆಡ್ ಆಗಿದೆ ಅದಕ್ಕೆ ಒಂದು ಆನ್ಸರ್ ಕೊಟ್ಟಿದ್ದೀನಿ ಅಷ್ಟೇ. ಸೊ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ತೊಗೊಂಡು ನಂಗೆ ಕ್ವೆಶನ್ ಕೇಳಿದ್ದಕ್ಕೆ. ಆ್ಯಂಡ್ ಐ ಹೋಪ್ ನಿಮಗೆ ಈ ಕ್ವೆಶನ್ ಆ್ಯಂಡ್ ಆನ್ಸರ್ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್.